ಕುಟುಂಬದ ಮುತ್ತಿನ ಹೆಣ್ಣುಮಗಳು ರಂಜಿನಿ. ಆಕೆ ಓದಿ ಒಬ್ಬ ದೊಡ್ಡ ಆಫೀಸರ್ ಆಗಬೇಕು ಅನ್ನೋದು ಅವರ ಅಪ್ಪ ಅಮ್ಮನ ಕನಸಾಗಿತ್ತು. ಆದ್ರೆ ಆಗಿತ್ತು ಸೀರಿಯಲ್ ಸ್ಟಾರ್. ಪುಟ್ಟ ಗೌರಿಯಾಗಿ ನಾಡಿನಾದ್ಯಂತ ಹೆಸರಾಗಿರೋ ರಂಜಿನಿಯ ಬಗ್ಗೆ ಅಪ್ಪ ಅಮ್ಮನಿಗೆ ಖುಷಿ ಇದೆಯಾ? ಇಲ್ಲ ಅಂದ್ರೆ ನೀವು ಅಚ್ಚರಿ ಪಡ್ತೀರಾ. ನಮ್ಮಮ್ಮನ ನೀವು ಆಳೆ ನೋಡಿದ್ರಿ. ಹೌದು, ಅವರೇ ನಿಮ್ನ ಒಳಗ್ ಕರ್ಕೊಂಡ್ರು. ಹೌದು. ನಮ್ಮಪ್ಪ. ನಮಸ್ತೆ ಅಂಕಲ್. ನಮಸ್ತೆ. ಓಕೆ ಸರ್, ಏನ್ ಮಾಡ್ಕೊಂಡಿರೋದು ಇವಾಗ? ನಾನು ಸದ್ಯದಲ್ಲಿ ನಿವೃತ್ತನಾಗಿದ್ದೀನಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾನು ಕಾರ್ಮಿಕನಾಗಿದ್ದೆ. ಓಕೆ. ಅಮ್ಮ ನೀವು ಮನೇಲೇ ಇರ್ತೀರಿ? ಓಕೆ. ಸೊ ಏನ್ ಅನ್ಸುತ್ತೆ ಮಗಳ ಆಕ್ಟಿಂಗ್ ಅನ್ನ ನೋಡಿ? ಸೀರಿಯಲ್ ಎಲ್ಲ ಮಾಡ್ತಾ ಇದ್ದಾರೆ. ಮಗಳ ಆಕ್ಟಿಂಗ್ ನೋಡಿ ತುಂಬಾ ಸಂತೋಷ ಆಗಿದೆ. ನನ್ನ ಕಾರ್ಖಾನೆಯವರೆಲ್ಲ ಫೋನ್ ಮಾಡಿ ನಾನು ಸೂಪರ್ ಮಿನಿಟಲ್ಲಿ ಹೋಗಿದ್ದೆ ಒಂದ್ಸತಿ ವಿಸಿದ್ರೆ. ಅವಾಗ ಎಲ್ಲರೂ ನನಗೆ ಕಾಲ್ ಮಾಡಿ ನಿಮ್ಮ ಸರ್ ನೀವು ಇಡೀ ಕರ್ನಾಟಕದಲ್ಲೇ ಫೇಮಸ್ ಆಗ್ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ಆದ್ರೆ ನಾನಂದೆ ಸರಿ ಅದೇನಪ್ಪ ಅದು ಅವಳಲ್ಲಿ ಇರ್ತಕ್ಕಂಥ ಕಲೆನೇ ಆ ರೀತಿ ಮಾಡ್ತು, ನಂದೇನಿಲ್ಲ ಅದರಲ್ಲಿ, ಏನೋ ಅಲ್ಲಿಗೆ ಹೋಗಿ ನಾನು ಕರ್ಕೊಂಡು ಹೋಗಂಗೆ ಆಯ್ತು, ಹೋಗಿದ್ದೆ ಅಷ್ಟೇ. ನೀವೆಲ್ಲ ಇಷ್ಟಪಟ್ಟು ನಂಗೂ ಸಂತೋಷ ಅಂತ ಹೇಳಿ. ಮಗಳ ಒಂದು ಪ್ರತಿಭೆಯಿಂದ ನಿಮ್ಮನ್ನು ಕೂಡ ಗುರುತಿಸ್ತಾ ಇದ್ದಾರೆ ಜನ, ಖುಷಿ ಆಗುತ್ತಾ? ಅದಕ್ಕೆ ಒಂದು ಖುಷಿಯಿಂದ ಖಂಡಿತ ಆಗುತ್ತೆ. ನಿನ್ನೆ ಅಂದ್ರೆ ಅಮ್ಮ ತೀರ್ಕೊಂಡಾಗ್ಲೂ ಕೂಡ ತುಂಬಾ ಅಳೋದಾಗಿರ್ಬೋದು, ತುಂಬಾ ಹಾರ್ಟಿಗೆ ಟಚ್ ಆಗುತ್ತೆ. ಸೊ ಆ ಸೀನ್ ಗಳನ್ನ ನೋಡಿದಾಗ ಏನ್ ಅನಿಸ್ತು? ಆಗ ಅದು ಏನಾಗಿದೆ, ನನ್ನ ತಂಗಿ ಹೋಗಿದ್ದಾಳೆ, ಅವಳು ಅವ್ರ ಮಗಳ ಹೆಸರು ಗೌರಿ ಅಂತ, ಭಾಗ್ಯ ಅಂತ. ಓಕೆ. ಹಾಗಾಗಿ ನಮ್ಗೆ ಅವ್ರ ತರನೇ ಅಂತ ಫೀಲ್ ಆಗ್ತದೆ. ಸರ್, ನಿಮ್ಗೆ ಮಗಳನ್ನ ಮಿಸ್ ಮಾಡ್ಕೋತೀನಿ ಅಂತ ಅನ್ಸುತ್ತಾ? ಶೂಟಿಂಗ್ ಎಲ್ಲ ಹೋಗಿರ್ತಾರೆ, ಔಟ್ಡೋರ್ ಎಲ್ಲ ಶೂಟ್ಸ್ ಇರುತ್ತೆ. ಸೊ ಎಷ್ಟೋ ದಿನ ಮಗಳು ಜೊತೆಗಿರೋದಿಲ್ಲ, ಆ ತರ ಫೀಲ್ ಆಗುತ್ತಾ ನಿಮ್ಗೆ? ಮಿಸ್ ಮಾಡ್ಕೋತಾ ಇದೀನಿ ಮಗಳು. ಈಗ ನಾನು ನಿವೃತ್ತಿ ಆದಾಗಿಂದ ಮಗಳ ಮನೇಲಿ ಇಲ್ವೇ ಇಲ್ಲ. 3 ವರ್ಷದಿಂದ ನಂಗೆ ಅವರಿಬ್ಬರೇ ಮಕ್ಕಳು ಅನ್ಸ್ಬಿಟ್ಟಾಗಿದೆ. ದೊಡ್ಡವಳು ಬರೀ ಟಿವಿ ನೋಡಿದ್ರೆ ಇವ್ರು ಯಾರೋ ಗೌರಿ ಪುಟ್ಟಗೌರಿ ಅನ್ಸ್ತಾ ಇದೆ ಅಷ್ಟೇ. ನಮ್ ರಂಜಿನಿ ಮನೇಲಿ ಇಲ್ವೇ ಇಲ್ಲಲ್ಲ, ಅದಕ್ಕೆ ಅವಳೆಲ್ಲರೂ ಎಲ್ಲಾರು ಕರ್ನಾಟಕದಲ್ಲಿ ಪುಟ್ಟಗೌರಿ ಎಲ್ಲರ ಮನೆ ಆಗ್ಬಿಟ್ಟಾಳೆ. ಎಲ್ಲರ ಮನೇಲಿ ಮನೆ ಮಗಳಾಗ್ಬಿಟ್ಟಾಳೆ. ಅದಕ್ಕೆ ನಮ್ಮ ಮನೇಲಿ ಇವಳಿದ್ದಾಳೆ, ಬರ್ತಾಳೆ ಹೋಗ್ತಾಳೆ, ನಮ್ಮನೆ ಯಾರೋ ಗೆಸ್ಟ್ ಬಂದ್ ಹೋಗ್ತಾರೆ, ಆ ತರ ಫೀಲ್ ಕೊಡುತ್ತೆ. ಅಷ್ಟೊಂದು ಮಿಸ್ ಮಾಡ್ಕೋತಾ ಆದ್ರೆ ಅದೇ ಇದ್ರಲ್ಲೆಲ್ಲ ನೋಡಿದ್ರೆ ನಂಗೆ ಪುಟ್ಟಗೌರಿ ಮದುವೆಲಿ ನಮ್ಗೆ ಗೊತ್ತಿಲ್ಲದೆ ಅದು ಅರಿವಿಲ್ದೆ ದುಃಖ ಬಂದ್ಬಿಡುತ್ತೆ. ಯಾಕೆ ಅವ್ರಿಗೆ ಅಳ್ತಿದ್ಯಾ? ಬೇರೆಯವರಿಗೆ ಸಂತೋಷ ಕೊಡೋ ಗುಣ ಇರೋಳು ನೀನ್ ಹೀಗೆಲ್ಲ ಅಳ್ಬಾರ್ದು. ಕಣ್ಣೀರು ಒರೆಸ್ಕೊ. ಯಾಕೋ ನನ್ ಬದುಕನ್ನ ಹಾಳು ಮಾಡಿದೆ. ಈಗ ನಾನು ಯಾವ ಮುಖ ಇಟ್ಕೊಂಡು ಊರಿಗೆ ಹೋಗ್ಲಿ? ಯಾವ ಮುಖ ಇಟ್ಕೊಂಡು ಊರಿಗೆ ವಾಪಸ್ ಹೋಗ್ಲಿ? ಹೇಳು ಹೇಳು ಹೇಳು. ಸೊ ಇವನ್ ಸೀರಿಯಲ್ ಆಫರ್ ಬಂದಾಗ ನಿಮ್ ಹತ್ರ ಹೇಳ್ಕೊಂಡಾಗ ಏನ್ ಅನಿಸ್ತು? ಕಳ್ಸೋದಾ ಬೇಡ್ವಾ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತಾ? ಹೇಗೆ? ಅಲ್ಲ, ನನಗೆ ಈ ಸೀರಿಯಲ್ ಪುಟ್ಟಗೌರಿಗೆ ಸೆಲೆಕ್ಷನ್ ನಾನು ಸೆಲೆಕ್ಟ್ ಆಗಿ ಬಂದು ಹೇಳಿದ್ಲು. ಅಲ್ಲ, ಇದು ಬಾಲ್ಯ ವಿವಾಹ ಅಂತ ನಂಗೆ ಗೊತ್ತಿಲ್ಲ ಮೊದಲು, ಕಥೆಯೆಲ್ಲ ಸುಮ್ಮನೆ ಪುಟ್ಟಗೌರಿ ಮದುವೆ ಅಂತ ಅದರ ಒಂದು ಟೈಟಲ್ ಹೆಸರು ಹೇಳಿದ್ರು. ಈ ಕಥೆ ಎಲ್ಲ ಈ ರೀತಿ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅದೇ ಅದು ಅವರ ಒಂದು ಉದ್ದೇಶ ಚೆನ್ನಾಗಿದೆ. ಸೊ ರಂಜಿನಿ, ನಿಂಗೆ ಅಪ್ಪ ಅಮ್ಮನ ಜೊತೆ ಕಳೆದಿರುವಂತಹ ಬೆಸ್ಟ್ ಮೂಮೆಂಟ್ಸ್ ಅಂದ್ರೆ ನಿಮಗೆ ಯಾವ ರೀತಿ ಇದೆ? ನಾವೆಲ್ಲ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗಿದ್ವಿ. ದಟ್ ವಾಸ್ ಅ ವೆರಿ ನೈಸ್ ಮೆಮರಿ. ಆದ್ರೆ ಅದು ಯಾವಾಗ ಅಂದ್ರೆ ನಾನು ಪುಟ್ಟಗೌರಿ ಮಾಡಕ್ಕೂ ಮುಂಚೆ ಏನಾಗಿದೆ, ನಾನು 3-4 ವರ್ಷದಿಂದ ನಾನು ನಮ್ಮ ಫ್ಯಾಮಿಲಿ ಜೊತೆ ಒಂದು ಪರ್ಟಿಕ್ಯುಲರ್ ಟೈಮ್ ಸ್ಪೆಂಡ್ ಮಾಡಿರೋದು. ರೀಸೆಂಟ್ ಆಗಿ ನನ್ನ ತಂಗಿ ಬರ್ತಡೇನೆ, ಅದ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಲ್ಡ್ ಬರ್ತಡೇನ ನನ್ ಬರ್ತಡೇನ ಅನ್ನೋ ತರ ಸೆಲೆಬ್ರೇಟ್ ಮಾಡಿದೀವಿ. ಅವಾಗ ಎಷ್ಟು ಒಂದೊಂದ್ ಸೆಕೆಂಡ್ ನನಗೆ ರಿಯಲೈಸ್ ಆಗ್ತಾ ಇತ್ತು, ನಾನು ಏನೋ ಪಡ್ಕೊಳ್ಳೋ ಒಂದು ಜರ್ನಿಲಿ ತುಂಬಾ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಸ್ತಾ ಇತ್ತು ನನಗೆ. ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಿ ಅಷ್ಟೇ. ನಾವು ಆರ್ಟಿಸ್ಟ್ಗೆ ಯಾವತ್ತು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರಿಗೆ ತರ 9 to 6 ಜಾಬ್, ಬೆಳಗ್ಗೆ 9 ಗಂಟೆಗೆ ಬಾ ಕೆಲ್ಸಕ್ಕೆ 6 ಗಂಟೆಗೆ ಮನೆಗೆ ಹೋಗುವಂತಿರೋದೇ ಇಲ್ಲ. ಹಾಗಾಗಿ ನಮ್ಗೆ ಇಷ್ಟು ಫೇಮ್ ಬೇಕು, ಇಷ್ಟು ಜನ ಬಂದು ಮಾತಾಡ್ತಾರೆ, ಈಗ ನೀವೇ ನನ್ನನ್ನು ಹುಡ್ಕೊಂಡು ಮನೆಗೆ ಬಂದಿದ್ದೀರಾ ಅಂದ್ರೆ ಇದೆಲ್ಲ ಹಾರ್ಡ್ ವರ್ಕ್ ಎಲ್ಲ ಇದ್ದೇ ಇರುತ್ತೆ. ಓಕೆ ಸರ್, ಈಗ ಮಗಳು ಆಕ್ಟಿಂಗ್ ಫೀಲ್ಡ್ಗೆ ಬಂದಾಯ್ತು. ಸೊ ಇದ್ರಲ್ಲೇ ಬೆಳೆಸ್ಬೇಕು ಅಂತ ಕನ್ಸ ಅಥವಾ ಬೇರೆ ಏನಾದ್ರೂ ಲೈನಿಗೆ ಬರ್ಬೇಕು ಅಂತ ಆಸೆನಾ? ಇಲ್ಲ, ಹಿರಿಯ ಒಂದು ಕಲಾವಿದರು ಏನ್ ಹೇಳ್ತಾರೆ ಅಂದ್ರೆ, ಇವಳಿಗೆ ನೋಡಮ್ಮ ನೀನು ವಿದ್ಯಾವಂತಿ ಆಗಿ ಫಸ್ಟು ನೀನು ಇದನ್ನ ಪೂರ್ಣ ಸಮಯ ಕಳಿಬೇಡ ಇದರಲ್ಲಿ. ಯಾಕೆಂದ್ರೆ ನಿನ್ ವಿದ್ಯಾವಂತಿಯಾಗಿ ನೀನು ಕಾಲ ಮೇಲೆ ನಿಂತ್ಕೋ. ಇದನ್ನ ಒಂದು ನೀನು ಹವ್ಯಾಸ, ಒಂದು ಒಳ್ಳೆ ರೀತಿ ನೀನು ಅಭ್ಯಾಸಕ್ಕೋಸ್ಕರ ಇಟ್ಕೋ ಕಾಲ ಕಳೆಯೋಕ್ಕೆ ಅಂತ ನಾವು ಹಿರಿಯರ ಒಂದು ಸಲಹೆ. ಅದರಿಂದ ಪೂರ್ತಿ ನಾನು ಹಿರಿಯರೆಲ್ಲ ಬಹಳ ಕಷ್ಟಪಟ್ಬಿಟ್ಟಿದ್ದಾರೆ.
ಕಲಾವಿದರೆಲ್ಲ ಹಿಂದೆ ಚಿತ್ರರಂಗದಲ್ಲೆಲ್ಲ ಬಹಳ ಕಷ್ಟಪಟ್ಟಿದ್ದಾರೆ. ಅವರೆಲ್ಲ ದೊಡ್ಡ ಬೆಳೆದು ಹೆಮ್ಮರವಾಗಿದ್ದವರು ಕೂಡ ಅವರ ಅನುಭವದಲ್ಲಿ ಈ ಒಂದು ವೃತ್ತಿಲಿ ತುಂಬಾ ಕಷ್ಟಪಡಬೇಕು. ಅದರಿಂದ ನೀನು ಯಾವ್ದನ್ನಾದ್ರೂ ನಿನ್ನ ಕಾಲ ಮೇಲೆ ನಿಂತ್ಕೊಂಡೇ ಇದನ್ನ ಸೈಡ್ ಬಿಸ ಅಥವಾ ಹವ್ಯಾಸವಾಗಿ ನಿಂತ್ಕೊ ಅಂತ ಹೇಳ್ತಾರೆ. ನಂಗೂ ಅಷ್ಟೇ, ಇವಳು ಚೆನ್ನಾಗಿ ವಿದ್ಯಾವಂತಿ, ದೇವರದೆಯಿಂದ ವಿದ್ಯೆ ಸರಸ್ವತಿ ಹೊಂದಿದ್ದಾಳೆ. ಇದುವರೆಗೂ ನಾವು ನಮ್ಮ ಯಥಾಶಕ್ತಿ ಓದಿಸಿದೀವಿ. ಅದರಿಂದ ಅವಳು ಒಂದು ಒಳ್ಳೆ ಹುದ್ದೆ ಸಿಗಬೇಕು ಆಸೆ ಪಡ್ತಾಳೆ, ಸಣ್ಣ ಹುದ್ದೆಗೆ ಬೇಡ ಅಂದ್ರೆ. ಅದರಿಂದ ಒಳ್ಳೆ ಹುದ್ದೆಗೆ ಹೋದ್ರೆ ನಂಗೂ ಸಂತೋಷ. ಆದ್ರೆ ನಿಜ ಜೀವನದಲ್ಲೂ ತನ್ನ ಸ್ಥಾನ ತನ್ನ ಜೀವನ ಇಟ್ಟಿಸ್ಕೋಬೇಕು ಅಂತ ಅಂದ್ರೆ ಇದ್ರ ಜೊತೆಗೆ ಇನ್ನೊಂದು ಹುದ್ದೆ ಅಂತ ಮಾಡ್ಕೊಂಡು ಹೋದ್ರೆ ಸಮಾಧಾನ ಅನ್ನೋ ಒಂದು ಮಾತು ನಿಮ್ದು. ಓಕೆ ಅಮ್ಮ, ಈ ಮುಖಾಂತರ ಮಗಳಿಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿ ಓದಿದ್ದಾಳೆ, ಆಮೇಲೆ ಒಳ್ಳೆ ಆಕ್ಟಿಂಗು ಮಾಡ್ತಾಳೆ. ಏನು ಅಂದ್ರೆ ಮುಂದೆ ಅವಳಿಗೆ ಏನ್ ಇಷ್ಟನೋ ಅವಳು ಮಾಡ್ತಾಳೆ. ನಾವೇನು ಹೇಳೋದಿರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಇದು ನಿಜಕ್ಕೂ ನಂಗೆ ಸಂತೋಷ ಕೊಡ್ತು ಮಹೇಶ. ನನ್ ಗಂಡ ನನ್ಗೋಸ್ಕರ ಮರಗ್ತಾನಲ್ಲ ಅನ್ನೋ ಆನಂದ ಕೊಡ್ತು. ಆದ್ರೆ ಯಾವಾಗ ನಾನು ಇದೆಲ್ಲಾದ್ರೂ ಹಿಂದೆ ಇರೋದು ಸಾಗರಿ ಅವರು, ಧರ್ಮ ಅಂಕಲ್ ಅಂತ ಹೇಳಿದ ತಕ್ಷಣ ಸುಮ್ಮನಾಗ್ಬಿಟ್ಟೆ. ಅಲ್ಲಿಂದ ಆಚೆಗೆ ಬಾಯಿಗೆ ಬೀಕ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಓಕೆ ರಂಜಿನಿ, ಈ ಮುಖಾಂತರ ಅಪ್ಪ ಅಮ್ಮನ್ಗೆ ಎಷ್ಟೋ ವಿಷಯಗಳ ಬಗ್ಗೆ ಸಮರ್ಥಿಸಿಕೊಳ್ಳಕ್ ಆಗ್ತಾ ಇರೋದಿಲ್ಲ, ಅವ್ರಿಗೆ ಹೇಳಕ್ ಆಗ್ತಾ ಇರೋದಿಲ್ಲ. ಎಷ್ಟೊಂದು ವಿಷಯಗಳು ಅವ್ರಿಗೆ ಒಂದಷ್ಟು ನೋವುಗಳನ್ನ ಕೊಟ್ಟಿರುತ್ತೆ ನಮ್ಮ ಮುಖಾಂತರ. ಸೊ ಅದೇನಾದ್ರೂ ಇದ್ರೆ ಈ ಮುಖಾಂತರ ಹೇಳಕ್ ಏನಾದ್ರೂ ಇಷ್ಟಪಡ್ತೀರಾ? ಏನ್ ಹೇಳೋದು, ಎಷ್ಟೋ ಸಲ ಬೇಜಾರು ಮಾಡ್ತಿರ್ತೀನಿ. ಅಂದ್ರೆ ಇವ್ರಿಗೆ ಇಷ್ಟ ಇಲ್ಲದಿರೋದನ್ನ ನಾನ್ ಮಾಡ್ತಾ ಇದೀನಿ ಅಂದಾಗ. ರೀಸೆಂಟ್ ಆಗಿ ಯಾಕೋ ತುಂಬಾ ಎಮೋಷನಲ್ ಆಗಿ ಒಂದು ಸ್ಟೇಜ್ ಮೇಲೆ ಮಾತಾಡ್ಬಿಟ್ಟಿದ್ದೆ ನಮ್ಮ ಸೀರಿಯಲ್ಸ್ ಅಂತ ಇದ್ದಾಗ. ಐ ಆಮ್ ಸಾರಿ ಫಾರ್ ದ್ಯಾಟ್. ನಾನು ನಮ್ಮ ತಂದೆ ತಾಯಿನ ಬಿಟ್ಕೊಡ್ಬೇಕು ಅಂತ ಹೇಳಿಲ್ಲ. ಏನಕ್ಕ ಮಾತು ಬಂತು ಬಾಯಲ್ಲಿ ಅಂದ್ರೆ, ಒಂದು ಸುಮಾರು 17-20 ಸಾವಿರ ಜನ ಸೇರಿದ್ರು ಚಿಕ್ಕಮಗಳೂರಲ್ಲಿ. ಅಷ್ಟು ಜನ ಸೇರಿದ್ರು. ಈ ಹಿಮಾ ಅವ್ರ ತಾಯಿ ಬಂದಿದ್ರು, ಎಲ್ಲರಿಗೂ ಅವ್ರವ್ರ ಪೇರೆಂಟ್ಸು. ಮತ್ತೆ ನಾನು ಬಂದಿದ ತಕ್ಷಣ ಆಲ್ಮೋಸ್ಟ್ ಒಂದು 10,000 ಜನ ಗೌರಿ ಗೌರಿ ಅಂತ ಕಿರಿಸ್ತಾ ಇದ್ರು. ಆ ಟೈಮಲ್ಲಿ ನನಗೆ ಒಂಥರ, ಈ ತರ ಎಷ್ಟು ಜನಕ್ಕೆ ಸಿಗತ್ತೆ, ಎಷ್ಟು ಜನ ಗುರುತಿಸ್ತಾರೆ, ಎಷ್ಟು ಜನ ಪ್ರೀತಿ. ನಾನೇನು ಅವ್ರ ಪರಿಚಯ ಇಲ್ಲ, ದಿನಾ ಟಿವಿ ನೋಡಿ ನೋಡಿ ನಮ್ಮವರು ಅಂತ ಅಂದ್ಕೊಂಡಿದ್ದಾರೆ, ಅಷ್ಟು ಪ್ರೀತಿ ಕೊಡ್ತಾರೆ. ಅವಾಗ ನನಗೆ ನಮ್ಮ ಅಪ್ಪ ಅಮ್ಮನ ಮೇಲೆ ಸ್ವಲ್ಪ ಬೇಜಾರಾಯ್ತು. ಈ ಫೀಲ್ಡ್ ಅಲ್ಲಿ ಇದ್ದು ನಾನು ಓದಿದ್ದೀನಿ, ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ. ನಾನು ನನ್ನ ಸೀರಿಯಲ್ ಸೇರ್ಕೊಂಡೆ ಅಂತ ನಾನು ಓದ್ಬಿಡ್ಲಿಲ್ಲ. ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಅಂತಲ್ಲ, ನನಗೋಸ್ಕರನೇ ನಾನು ಓದಿದ್ದು. ಅಂದ್ರೆ ಅದಕ್ಕೋಸ್ಕರ ನಮ್ಮ ಕಾಲೇಜ್ ಅವರು ಮತ್ತೆ ನಮ್ಮ ಶೂಟಿಂಗ್ ಅಲ್ಲಿ 2 ಕಡೆಯಿಂದನೂ ಸಪೋರ್ಟ್ ಮಾಡಿದ್ದಾರೆ. ನಾನು ಒಬ್ಳೇ ಪ್ರಯತ್ನ ಪಟ್ಟು ಮಾಡಿದೆ ಅಂತಲ್ಲ, 2 ಕಡೆಯಿಂದನೂ ಕೂಡ. ನಾನು ಎಲ್ಲ ಮಾಡ್ತಿದ್ದೀನಲ್ಲ, ಆದ್ರೂ ಯಾಕೋ ಒಂದೊಂದ್ಸಲ ಸಪೋರ್ಟ್ ಮಾಡಲ್ಲ, ಬೇಜಾರು ಮಾಡ್ಕೋತಾರೆ, ಈ ಫೀಲ್ಡ್ ಬಿಟ್ಬಿಡು ಅಂತಾರೆ. ತರ ಒಂದ್ ಕ್ಷಣಕ್ಕೆ ತುಂಬಾ ನೋವಾಗಿ ನಾನು ಸ್ಟೇಜ್ ಮೇಲೆ ಅದು ಎಲ್ಲರ ಮುಂದೆ ಹೇಳ್ಕೊಂಡ್ಬಿಟ್ಟೆ. ಒಂದ್ ಸ್ವಲ್ಪ ಫೂಲಿಶ್ನೆಸ್ ಅನ್ನಿಸ್ತು. ಆಮೇಲೆ ಆ ಕ್ಷಣಕ್ಕೆ ಅದೇನೋ ತಲೆಯಲ್ಲಿ ಯೋಚನೆ ಬರ್ಲಿಲ್ಲ. ಕ್ಷಣಕ್ಕೆ ಹೇಳ್ಬಿಟ್ಟೆ, ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ ನಾನು ಆಕ್ಟ್ ಮಾಡೋದು. ಆದ್ರೆ ಇವತ್ ನೋಡಿದ್ರೆ ನಾನು ಬಂದಿರೋದು ಈ ಫೀಲ್ಡ್ಗೆ ಸಾರ್ಥಕ ಅನ್ಸುತ್ತೆ. ಅದು ಹೋಗುತ್ತೆ ಅದು ಇದು ಎಲ್ಲ. ಓಕೆ, ಸೊ ಈ ಮುಖಾಂತರ ಏನಾದ್ರೂ ಸಾರಿ ಅಥವಾ ಥ್ಯಾಂಕ್ಸ್ ಹೇಳೋದಿದ್ರೆ ಅಪ್ಪ ಅಮ್ಮನಿಗೆ? ಅದೇ ಚಿಕ್ಕಮಂಗ್ಳೂರಲ್ಲಿ ಹಂಗೆ ಹೇಳ್ಬಾರ್ದಾಗಿತ್ತು, ರಿಯಲಿ ಸಾರಿ. ಬಟ್ ನಿಮ್ಮಿಬ್ಬರನ್ನ ಬಿಟ್ಕೊಡೋದು ಅಂತ ಅಲ್ಲ, ಈಗ ನಿಜವಾಗ್ಲೂ ಸಮಾಜ ಚೇಂಜ್ ಆಗ್ತಾ ಇದೆ. ಎಲ್ಲಾ ಫೀಲ್ಡ್ ಅಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಇಲ್ಲೇನು ಅಂದ್ರೆ ನಾವು ಕ್ಯಾಮ್ರಾ ಮುಂದೆ ಇರ್ತೀವಲ್ಲ, ಜನಕ್ಕೆ ಹತ್ರ ಇರುತ್ತೆ, ನಮ್ ವಿಷಯ ಅವರಿಗೆ ಜಾಸ್ತಿ ಇಂಟ್ರೆಸ್ಟ್. ಈಗ ನನ್ನ ಬಗ್ಗೆ ನೀವು ತಿಳ್ಕೊಳ್ಳೋದು ಇಂಟ್ರೆಸ್ಟ್, ಈಗ ನಮ್ಮ ಮನೆಗೆ ಬಂದಿದ್ದೀರ, ಹಾಗಾಗಿ ನಾನು ಏನಾದ್ರು ತಪ್ಪು ಮಾಡಿದ್ರು ಕೂಡ ಇಂಟ್ರೆಸ್ಟ್ ಬರ್ತಿರೋ ಕ್ಯಾಮ್ರಾ. ಸೊ ಅದೇ ಯಾರಾದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ಅವ್ನ ಜೀವನದಲ್ಲಿ ಸಾಧಿಸಿದ್ರು ಕೂಡ ಅಥವಾ ತಪ್ಪು ಮಾಡಿದ್ರು ಕೂಡ ಅವ್ರು ಯಾರು ಹೋಗಿ ಅವ್ರು ಇಂಟರ್ವ್ಯೂ ಮಾಡಲ್ಲ, ಅವ್ರನ್ನ ದೇ ಓಂಟ್ ಬ್ರಿಂಗ್ ದೆಮ್ ಇಂಟು ಲೈಮ್ಲೈಟ್. ಸೊ ದಟ್ ಇಸ್ ದ ಡಿಫರೆನ್ಸ್ ಅಷ್ಟೇ. ಒಳ್ಳೆಯ ಉದ್ದೇಶ ಇದ್ರೆ, ಕಷ್ಟಪಟ್ರೆ, ಟ್ಯಾಲೆಂಟ್ ಇದ್ರೆ ಯಾವುದೇ ಫೀಲ್ಡ್ ಅಲ್ಲಾದ್ರೂ. ಇದು ರಂಜನಿ ನಟನಾ ಜೀವನದ ಬಗ್ಗೆ ಅವರ ತಂದೆ ತಾಯಿ ಆಡೋ ಮಾತುಗಳು. ಹಾಗಾದ್ರೆ ಗೌರಿ ನಟನೆಯಲ್ಲಿ ಮುಂದುವರಿಯಲು ತಂದೆ ತಾಯಿ ಸಹಾಯ ಮಾಡ್ತಾರಾ? ಅವರ ಮುಂದಿನ ಗುರಿ ಏನು ಅಂತ ತಿಳಿಯೋಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.